ಸಾಧಾರಣ ಕಾಲದ 16ನೇ ಬುಧವಾರ. ಮೊದಲನೆಯ ವಾಚನ. ಇಸ್ರಾಯೇಲರ ಸಮಾಜ ಎಲೀಮಿನಿಂದ ಹೊರಟ ಮೇಲೆ ಎಲೀಮಿಗೂ ಸೀನಾಯ್ ಬೆಟ್ಟಕ್ಕೂ ನಡುವೆ ಇರುವ ಸೀನ್ ಎಂಬ ಮರುಭೂಮಿಗೆ ಬಂದರು. ಈಜಿಪ್ಟನ್ನು ಬಿಟ್ಟು ಬಂದ 2ನೇ ತಿಂಗಳಿನ 15ನೆಯ ದಿನ ಅದು. ಮರುಭೂಮಿಯಲ್ಲಿ ಇಸ್ರಾಯೇಲರ ಸಮಾಜವೆಲ್ಲ ಮೋಶೆ ಮತ್ತು ಆರೋನರ ವಿರುದ್ಧ ಗುಣಗುಟ್ಟಿತು. ಈ ಸಮಾಜವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ಈ ಮರುಭೂಮಿಗೆ ನಮ್ಮನ್ನು ಕರೆದು ತಂದಿದ್ದೀರಿ. ನಾವು ಈಜಿಪ್ಟಿನಲ್ಲಿದ್ದಾಗ ಸರ್ವೇಶ್ವರನ ಕೈಯಿಂದಲೇ ಸತ್ತಿದರೆ ಎಷ್ಟೋ ಲೇಸಾಗಿತ್ತು. ಆಗ ಮಾಂಸ ಪಾತ್ರೆಗಳ ಪಕ್ಕದಲ್ಲೇ ಕುಳಿತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೆವು ಎಂದು ಗೊಣಗಿದರು. ಆಗ ಸರ್ವೇಶ್ವರ ಮೋಶೆಗೆ, ಇಗೋ ನೋಡು, ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ನನ್ನ ಕಟ್ಟಳೆಯ ಪ್ರಕಾರ ನಡೆಯುವರೋ ಇಲ್ಲವೋ ಎಂದು ಇವರಿಂದ ಪರೀಕ್ಷಿಸಿ ತಿಳಿಯುತ್ತೇನೆ. 6ನೇ ದಿನದಲ್ಲಿ ಮಾತ್ರ ಪ್ರತಿದಿನ ಕೂಡಿಸಿದಕ್ಕಿಂತಲೂ 2ರಷ್ಟು ಕೂಡಿಸಿ ಸಿದ್ಧಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಆರೋನನಿಗೆ ಮೋಶೆ, ನೀನು ಇಸ್ರಾಯೇಲ್ ಸಮಾಜದ ಬಳಿಗೆ ಹೋಗಿ ಅವರಿಗೆ, ಸರ್ವೇಶ್ವರ ನಿಮ್ಮ ಗುಣಗಾಟವನ್ನು ಕೇಳಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಅವರ ಸನ್ನಿಧಿಗೆ ಕೂಡಿ ಬರಬೇಕು ಎಂದು ಆಜ್ಞಾಪಿಸು ಎಂದು ಹೇಳಿದನು. ಅಂತೆಯೇ ಆರೋನನು ಇಸ್ರಾಯೇಲರ ಸಮಾಜಕ್ಕೆಲ್ಲ ಈ ಮಾತುಗಳನ್ನು ತಿಳಿಸುತ್ತಿರುವಾಗ ಆ ಜನರು ಮರುಭೂಮಿಯ ಕಡೆಗೆ ನೋಡಿದರು. ಆಗ ಇಗೋ, ಮೇಘದಲ್ಲಿ ಸರ್ವೇಶ್ವರನ ತೇಜಸ್ಸು ಅವರ ಕಣ್ಣಿಗೆ ಕಾಣಿಸಿತು. ಸರ್ವೇಶ್ವರ ಮೋಶೆಯ ಸಂಗಡ ಮಾತನಾಡಿ ಹೀಗೆಂದರು, ಇಸ್ರಾಯೇಲರ ಗುಣಗಾಟ ನನಗೆ ಕೇಳಿಸಿತು. ಅವರಿಗೆ, ಸಂಜೆ ಮಾಂಸವನ್ನು, ಬೆಳಿಗ್ಗೆ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಸರ್ವೇಶ್ವರ ಎಂದು ನಿಮಗೆ ಗೊತ್ತಾಗುವುದು ಎಂದು ಹೇಳು ಎಂದರು. ಸಂಜೆಯಾಗುತ್ತಲೇ ಲಾವಕ್ಕಿಗಳು ಬಂದು ಅವರ ಪಾಳೆಯವನ್ನು ಮುಚ್ಚಿಕೊಂಡವು. ಬೆಳಿಗ್ಗೆ ಪಾಳೆಯದ ಸುತ್ತಲೂ ಮಂಜು ಬಿದ್ದಿತು. ಆ ಮಂಜು ಹಾರಿ ಹೋದ ನಂತರ ಮರುಭೂಮಿಯ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲರು ಅದನ್ನು ಕಂಡು ಇಂಥದೆಂದು ತಿಳಿಯದೆ ಒಬ್ಬರಿಗೊಬ್ಬರು, ಮನ್ನಾ ಎಂದರೆ ಇದೇನಿರಬಹುದೆಂದು ವಿಚಾರಿಸಿದರು. ಮೋಶೆ ಅವರಿಗೆ, ಇದು ಸರ್ವೇಶ್ವರ ಸ್ವಾಮಿ ನಿಮಗೋಸ್ಕರ ಕೊಟ್ಟ ಆಹಾರ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ಕೋರಿದರು ತನಗಿಷ್ಟವಾದ ಆಹಾರವನ್ನೇ, ಪರೀಕ್ಷಿಸಿದರು ಮನದಲ್ಲಿ ಆ ದೇವನನ್ನೇ. ಜರೆವ ಮಾತಿನಲ್ಲಿ ಹಾಡಿಕೊಂಡರಿಂತು, ಅಡವಿಯಲ್ಲಿ ದೇವನೂಟ ಬಡಿಸುವನೆಂತು. ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ಆದರೂ ಮೇಘಮಂಡಲಕ್ಕೆ ಆಜ್ಞೆ ಇತ್ತನಾತ, ಅಂತರಿಕ್ಷದ ದ್ವಾರಗಳನ್ನು ತೆರೆದನಾತ. ಸುರಿಸಿದನು ಅವರ ಮೇಲೆ ಉಣಲು ಅನ್ನವನ್ನು. ಅನುಗ್ರಹಿಸಿದನು ಸ್ವರ್ಗದ ದವಸ ಧಾನ್ಯವನ್ನು. ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ನರರಿಗುಣಗುಣಗೊಟ್ಟನು ದೇವದೂತರ ಆಹಾರವನ್ನು. ಇತ್ತನವರಿಗೆ ತೃಪ್ತಿಕರವಾದ ಔತಣವನ್ನು. ಆಕಾಶದಲ್ಲೆಬ್ಬಿಸಿದನು ಮೂಡಣ ಗಾಳಿಯನ್ನು. ಹೊಲುಮೆಯಿಂದ ಹೊರಡಿಸಿದನು ತೆಂಗಣ ಗಾಳಿಯನ್ನು. ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ಧೂಳಿನಷ್ಟು ಸುರಿಸಿದನು ಮಾಂಸ ವೃಷ್ಟಿಯನ್ನು. ಸಮುದ್ರದ ಮರಳಿನಷ್ಟು ರೆಕ್ಕೆ ಹಕ್ಕಿಗಳನ್ನು ಬೀಳುವಂತೆ ಮಾಡಿದನು ಪಾಳೆಯದ ಮಧ್ಯದಲ್ಲೂ. ಉದುರಿದವು ಅವರಿದ್ದ ಗುಡಾರಗಳ ಸುತ್ತಲೂ. ಶ್ಲೋಕ. ಅನುಗ್ರಹಿಸಿದನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನ ನಿಬಂಧನೆಯನ್ನು ಪ್ರಭು ಕಲಿಸೆನಗೆ, ಅದರಂತೆಯೇ ನಡೆಯುವೆನು ಕಡೆಯವರೆಗೆ. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಯೇಸು ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಗಿತ್ತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮರ್ಥ್ಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದೆ ಹಕ್ಕಿಗಳು ಬಂದು ಆ ಬೀಜಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನು ಕೊಟ್ಟವು. ಕೇಳಲು ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಮಣ್ಣ ಮಾನವನಾಗಿ ರೂಪಿಸಿದೆ, ಮಣ್ಣ ಮಾನವನಾಗಿ ರೂಪಿಸಿದೆ. ಸೇನಾಧೀಶ್ವರನೇ, ಪರಮ ಪಾವನನೇ, ಸೇನಾಧೀಶ್ವರನೇ, ಪರಮ ಪಾವನನೇ. ಆ ಮನುಷ್ಯ ದೇಹವ ದೇಗುಲ ಮಾಡಿ ವಾಸಗೊಂಡವನೇ, ವಾಸಗೊಂಡವನೇ. ಮಣ್ಣ ಮಾನವನಾಗಿ ರೂಪಿಸಿದೆ, ಮಣ್ಣ ಮಾನವನಾಗಿ ರೂಪಿಸಿದೆ. ಸೇನಾಧೀಶ್ವರನೇ, ಪರಮ ಪಾವನನೇ, ಸೇನಾಧೀಶ್ವರನೇ, ಪರಮ ಪಾವನನೇ. ಆದಿಯಲ್ಲಿ ಜಲರಾಶಿಯ ಮೇಲೆ ಚಲಿಸುತ್ತಿದ್ದ ಆತ್ಮರೇ, ಆದಿಯಲ್ಲಿ ಜಲರಾಶಿಯ ಮೇಲೆ ಚಲಿಸುತ್ತಿದ್ದ ಆತ್ಮರೇ,
ಅಚಲ ಪ್ರೀತಿಯ ಮನುಷ್ಯ ಹೊಂದಲು, ಅಚಲ ಪ್ರೀತಿಯ ಮನುಷ್ಯ ಹೊಂದಲು ಅವನೊಳ್ ನೆಲೆಸಿದ ಆತ್ಮರೇ, ಅವನೊಳ್ ನೆಲೆಸಿದ ಆತ್ಮರೇ. ಎಲುಬುಗಳಿಗೆ ಜೀವ ನೀಡಿದ ಆತ್ಮರೇ, ಒಣಗಿ ಹೋದ ಎಲುಬುಗಳಿಗೆ ಜೀವ ನೀಡಿದ ಆತ್ಮರೇ, ಪಾಪದ ದೆಸೆಯಿಂದ ದೂರವಾದ, ಪಾಪದ ದೆಸೆಯಿಂದ ದೂರವಾದ ನನ್ನ ನರಸಿದ ಆತ್ಮರೇ, ನನ್ನ ನರಸಿದ ಆತ್ಮರೇ. ಶುದ್ಧ ಹೃದಯವ ನಿರ್ಮಿಸಿ ಆಳುವ ಸ್ವರ್ಗೀಯ ಶಕ್ತಿಯೇ ಆತ್ಮರೇ, ಶುದ್ಧ ಹೃದಯವ ನಿರ್ಮಿಸಿ ಆಳುವ ಸ್ವರ್ಗೀಯ ಶಕ್ತಿಯೇ ಆತ್ಮರೇ, ಅಂತರಂಗವ ಚೇತನಗೊಳಿಸುವ, ಅಂತರಂಗವ ಚೇತನಗೊಳಿಸುವ ಅಮರ ಬಾಳಿನ ಸ್ಫೂರ್ತಿಯೇ, ಅಮರ ಬಾಳಿನ ಸ್ಫೂರ್ತಿಯೇ. ಮಣ್ಣ ಮಾನವನಾಗಿ ರೂಪಿಸಿದೆ, ಮಣ್ಣ ಮಾನವನಾಗಿ ರೂಪಿಸಿದೆ. ಸೇನಾಧೀಶ್ವರನೇ, ಪರಮ ಪಾವನನೇ, ಸೇನಾಧೀಶ್ವರನೇ, ಪರಮ ಪಾವನನೇ. ಆ ಮನುಷ್ಯ ದೇಹವ ದೇಗುಲ ಮಾಡಿ ವಾಸಗೊಂಡವನೇ, ವಾಸಗೊಂಡವನೇ. ಯೇಸುವಿನ ಆತ್ಮರೇ, ಶಾಂತಿಯ ದಾತನೇ, ಜೀವನದಿಯೇ, ಸ್ವರ್ಗೀಯ ಶಕ್ತಿಯೇ, ರಕ್ಷಣಾ ಶೃಂಗವೇ, ನನ್ನ ಕಟಾಕ್ಷಿಸುವ ಕರುಣಾ